ಹಲೋ 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 ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಾನೀಗ ಪಾರ್ಟ್ಸ್ ಆಫ್ ಸ್ಪೀಚ್ ಅದರ ಡೆಫಿನೇಷನು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ಕೆಲವು ಕೊಡ್ತೀನಿ. ಆಫ್ಟರ್ ಹಿಯರಿಂಗ್ ಇದನ್ನು ಎಲ್ಲ ಈ ವಿಡಿಯೋ ಕೇಳಿದ್ಮೇಲೆ ನೀವು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಯು ಹ್ಯಾವ್ ಟು ರೈಟ್ ಮೋರ್ ಎಕ್ಸಾಂಪಲ್ಸ್. ಈ ಕಾಲಮ್ಸ್ ನೀವು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಅಲ್ಲಿ ಒಂದು 3 ಎಕ್ಸಾಂಪಲ್ ಅದ್ರ ಜೊತೆ ನೀವು ಇನ್ನೂ ಸ್ವಲ್ಪ ಎಕ್ಸಾಂಪಲ್ನ ಸೇರಿಸಿ ಪ್ರಾಜೆಕ್ಟ್ ವರ್ಕ್ನ ಕೊಡಬೇಕು. ಓಕೆ, ಫಸ್ಟ್ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಈಗ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ದೇರ್ ಆರ್ 8 ಪಾರ್ಟ್ಸ್ ಆಫ್ ಇಂಗ್ಲೀಷಲ್ಲಿ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್, 8. ಫಸ್ಟ್ ಒನ್ ಈಸ್ ನೌನ್. ನೌನ್ ಅಂದರೆ ಏನು? ಇಟ್ ಈಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಸೊ ಒಂದು ಮನುಷ್ಯ, ಒಂದು ಜನಗಳ ಹೆಸರು ಅಥವಾ ಒಂದು ಜಾಗಗಳ ಹೆಸರು ಅಥವಾ ಒಂದು ವಸ್ತುಗಳ ಹೆಸರನ್ನು, ಆ್ಯನಿಮಲ್ಸ್ ಇರ್ಬೋದು, ಆಮೇಲೆ ಬರ್ಡ್ಸ್, ಈ ಥರ ಹೆಸರುಗಳನ್ನು ಏನೇನು ಹೇಳುತ್ತೋ ಹೆಸರುಗಳೆಲ್ಲ ಕನ್ನಡದಲ್ಲಿ ನಾಮಪದ ಅಂತೀವಿ ಅಲ್ವಾ. ಸೊ ಇನ್ ದ ಸೇಮ್ ವೇ ಇಂಗ್ಲೀಷಲ್ಲಿ ನಾಮಪದಕ್ಕೆ ನೌನ್ ಅಂತ ಅಂತೀವಿ. ಎಕ್ಸಾಂಪಲ್ ನೋಡಿ, ಇಂಡಿಯಾ ಇಟ್ ಈಸ್ ನೇಮ್ ಆಫ್ ಎ ಪ್ಲೇಸ್ ಅಲ್ವಾ. ಲವ್ ಇಟ್ ಈಸ್ ನೇಮ್ ಆಫ್ ಫೀಲಿಂಗ್. ಆಮೇಲೆ ಸ್ಕೂಲ್ ಇಟ್ ಈಸ್ ನೇಮ್ ಆಫ್ ಎ ಪ್ಲೇಸ್. ಹೀಗೆ ನೇಮ್ ಆಫ್ ಆ್ಯನಿಮಲ್ ಕೊಡ್ಬೋದು, ನೇಮ್ ಆಫ್ ಥಿಂಗ್, ನೇಮ್ ಆಫ್ ಪ್ಲೇಸ್, ನೇಮ್ ಆಫ್ ಪರ್ಸನ್. ದಿಸ್ ಈಸ್ ಆಲ್ ನೌನ್ಸ್. ಸೊ ಇಲ್ಲಿ 4 ಕೊಡಿ. ನೀವು ನೇಮ್ಸ್, ತುಂಬ ನೇಮ್ಸ್ ಬರೀರಿ. ಪರ್ಸನ್ಸ್ ನೇಮ್ ಬರೀರಿ, ಪ್ಲೇಸಸ್ ನೇಮು. ಇಂಡಿಯಾ ಅಂತ ಕೊಟ್ಟರೆ ಬೆಂಗಳೂರು, ಚೆನ್ನೈ, ಇನ್ನು ಎಷ್ಟೊಂದು ಪ್ಲೇಸಸ್ ಗೊತ್ತಲ್ಲ. ನೇಮ್ ಆಫ್ ಆ್ಯನಿಮಲ್ಸ್ ಬರೀರಿ, ನೇಮ್ ಆಫ್ ಥಿಂಗ್ಸ್ ಬರೀರಿ. ಓಕೆ, ನೆಕ್ಸ್ಟು ಪ್ರನೌನ್. ಎರಡನೇದು ಪ್ರನೌನ್. ಪ್ರನೌನ್ ಮೀನ್ಸ್ ವಾಟ್? ಇಟ್ ರೀಪ್ಲೇಸಸ್ ದ ನೌನ್. ಅದು ನೌನ್ ಬದಲು ಪ್ರನೌನ್ ಅನ್ನು ಯೂಸ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಹಿ ಅಂದರೆ ಈಗ ರಾಮು ಅಂತ ಹೇಳುವಾಗ ಅವನು, ರಾಮುನ ಅವನು ಅಂತ ನಾವು ಹೇಳ್ತೀವಲ್ವ ಕನ್ನಡದಲ್ಲಿ. ಅದಕ್ಕೆ ಅವನಿಗೆ ಹಿ, ರಾಮು ಅಂತ ಹೇಳೋದನ್ನು, ರಾಮುನ ನಾವು ಹಿ ಅಂತೀವಿ. ಅದೇ ಫಾರ್ ಎಕ್ಸಾಂಪಲ್ ಸೀತಾ ಹುಡುಗಿನ ಶಿ ಅಂತೀವಿ. ಒಂದು ವಸ್ತು ಹೇಳುವಾಗ ಆ ವಸ್ತುನ ಫಾರ್ ಎ ಥಿಂಗ್ ವಿ ಸೇ ಇಟ್ ಆಸ್ ಇಟ್ ಅಂತ ಹೇಳ್ತೀವಿ. ಸೊ ದೇ ಮೀನ್ಸ್ ದೇ ಇನ್ ಎ ಗ್ರೂಪ್ ಇದ್ದಾಗ ವಿ ಸೇ ಇಟ್ ಗ್ರೂಪ್ ದೇ. ಸೊ ದಿಸ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಸೊ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಎ ನೇಮ್ ಆಫ್ ಎ ಪರ್ಸನ್ ವಿ ಮೇ ಸೇ ಹಿ, ಶಿ. ಒಂದು ಪರ್ಸನ್ನ ಹೆಸರು ಹೇಳೋ ಬದಲು ನಾವು ಅವನು, ಅವಳು, ಹಿ, ಶಿ, ಅದು, ಅವರು, ಹಿ, ಶಿ, ಇಟ್, ದೇ ಅಂತ ಬಳಸ್ತೀವಿ. ಸೊ ಹಿ, ಶಿ, ಇಟ್, ದೇ ಇವೆಲ್ಲ ಪ್ರನೌನ್ಸ್. ನೆಕ್ಸ್ಟ್ ವರ್ಬ್. ವರ್ಬ್ ಅಂದ್ರೇನು? ಇಟ್ ಶೋಸ್ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಅದು ಒಂದು ಆ್ಯಕ್ಷನ್, ಕೆಲಸ ನಡೀತಾ ಇರೋ ಆ್ಯಕ್ಷನ್ ಅಂತ ಹೇಳುತ್ತೆ. ಅಥವಾ ಒಂದು ವಸ್ತುವಿನ ಸ್ಥಿತಿಯನ್ನು, ಸ್ಟೇಟ್ ಆಫ್ ಬೀಯಿಂಗ್, ಅದು ಹೇಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಆ್ಯಕ್ಷನ್ ಅಂದರೆ ರನ್, ವಾಕ್, ಈಟ್, ಡ್ರಿಂಕ್, ಸ್ಲೀಪ್, ಇದೆಲ್ಲ. ಈಸ್ ಅನ್ನೋದು ವಸ್ತುವಿನ ಸ್ಥಿತಿ. ಇಟ್ ಈಸ್ ದೇರ್ ಅಂತ ಹೇಳುವಾಗ ಈಸ್, ದಟ್ ಈಸ್ ಕಾಲ್ಡ್ ವರ್ಬ್. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಮೀನ್ಸ್ ವಾಟ್? ಇಟ್ ಡಿಸ್ಕ್ರೈಬ್ಸ್ ಎ ನೌನ್ ಆರ್ ಪ್ರನೌನ್. ಒಂದು ನೌನ್, ಒಂದು ನಾಮಪದವನ್ನು ಡಿಸ್ಕ್ರೈಬ್ ಮಾಡುತ್ತೆ. ಅಂದರೆ ಅದು ಹೇಗಿದೆ. ಫಾರ್ ಎಕ್ಸಾಂಪಲ್ ರೆಡ್ ಅಂದರೆ ಅದರ ಬಣ್ಣ ಹೇಳ್ಬೋದು, ರೆಡ್ ಆಗಿದೆ. ಬಿಗ್, ದೊಡ್ಡದಾಗಿದೆ. ಹಾಗೆ ನೆಕ್ಸ್ಟ್ ಫಾಸ್ಟ್, ಅದು ಹೇಗೆ ತುಂಬ ಫಾಸ್ಟಾಗಿದೆ ಅದು. ವಿ ಕ್ಯಾನ್ ಟೆಲ್ ಅಡ್ಜೆಕ್ಟಿವ್. ಇದನ್ನು ಫಾಸ್ಟಾಗಿ ಓಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ನಾಯಿ ಫಾಸ್ಟಾಗಿ ರನ್ನಿಂಗ್. ಆ ಥರ ಇದನ್ನು ಡಿಸ್ಕ್ರೈಬ್, ಒಂದು ಒಂದು ನೌನನ್ನು, ಒಂದು ನಾಮಪದವನ್ನು ಡಿಸ್ಕ್ರೈಬ್ ಮಾಡುತ್ತೆ. ಪರ್ಸನ್ನು, ಆ್ಯನಿಮಲ್ಲು, ಥಿಂಗು ಯಾವುದಾದ್ರೂ ಅದರ ಬಗ್ಗೆ ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್. ಇಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಅಡ್ವರ್ಬ್. ವಾಟ್ ಡು ಯು ಮೀನ್ ಬೈ ಅಡ್ವರ್ಬ್? ಅಡ್ವರ್ಬ್ ಡಿಸ್ಕ್ರೈಬ್ಸ್ ಎ ವರ್ಬ್ ಆರ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಅಂದರೆ ಈಗ ಅಡ್ಜೆಕ್ಟಿವ್ ನೌನ್ನ ಡಿಸ್ಕ್ರೈಬ್ ಮಾಡಿದ್ರೆ ಅಡ್ವರ್ಬ್ ವರ್ಬ್ನೇ ಡಿಸ್ಕ್ರೈಬ್ ಮಾಡುತ್ತೆ. ವರ್ಬ್ ಅಂದರೆ ಇನ್ನೂ ವರ್ಬ್ ಅಂದರೆ ಗೊತ್ತಾಯಿತು, ಕೆಲಸ ಮಾಡೋದು. ಅದು ಹೇಗೆ ಮಾಡುತ್ತೆ, ಫಾಸ್ಟಾಗಿ ಮಾಡುತ್ತೆ, ಸ್ಲೋ ಆಗಿ ಮಾಡುತ್ತೆ, ದಟ್ ಈಸ್ ಕಾಲ್ಡ್. ಆಮೇಲೆ ಅಡ್ಜೆಕ್ಟಿವ್ ಮಾಡ್ತಾ ಇದೆಯಲ್ಲ, ಡೂಯಿಂಗ್, ರನ್ನಿಂಗ್ ಫಾಸ್ಟ್ಲಿ, ಅದನ್ನು ಡಿಸ್ಕ್ರೈಬ್ ಮಾಡುತ್ತೆ ಅಡ್ಜೆಕ್ಟಿವ್. ಆಮೇಲೆ ಅಡ್ವರ್ಬ್ನ ಡಿಸ್ಕ್ರೈಬ್ ಮಾಡುತ್ತೆ ಅಡ್ವರ್ಬ್ ಅನ್ನೋದು. ಫಾರ್ ಎಕ್ಸಾಂಪಲ್ ವೆರಿ, ತುಂಬ ಅಂದರೆ ಎಷ್ಟು ಮಾಡ್ತಾಯಿದ್ದು ಕೆಲಸ ಮಾಡ್ತಾನೆ ತುಂಬ ಅಂತ ಹೇಳ್ಬೋದಲ್ಲ. ಸೊ ವೆರಿ, ಕ್ವಿಕ್ಲಿ, ಬೇಗ, ದೀಸ್ ಆರ್ ಕಾಲ್ಡ್ ಅಡ್ವರ್ಬ್. ವರ್ಬ್ ಅಂದರೆ ಕೆಲಸ ಮಾಡ್ತಾಯಿದ್ದ ನಾನು. ಈಸ್ ರನ್ನಿಂಗ್ ಕ್ವಿಕ್ಲಿ, ಶಿ ಈಸ್ ಸಿಂಗಿಂಗ್ ಬ್ಯೂಟಿಫುಲಿ, ಶಿ ಈಸ್ ಲುಕಿಂಗ್ ಬ್ಯೂಟಿಫುಲ್, ಅದೆಲ್ಲ ದಟ್ ಈಸ್ ಕಾಲ್ಡ್ ಅಡ್ವರ್ಬ್. ಆರ್ ಶಿ ಈಸ್ ಕುಕಿಂಗ್ ವೆರಿ ನೈಸ್ಲಿ, ಹಾಗೆ ದಟ್ ಈಸ್ ಕಾಲ್ಡ್ ಅಡ್ವರ್ಬ್. ಒಂದು ವರ್ಬ್ನ, ಒಂದು ಕೆಲಸ ಮಾಡ್ತಾಯಿದೆ, ಕುಕ್ಕಿಂಗ್ ಅನ್ನೋದು ವರ್ಬ್ ಅಲ್ವಾ, ನೈಸ್ಲಿ ಅನ್ನೋದು ಅಡ್ವರ್ಬ್. ಹಾಗೆ ರನ್ನಿಂಗ್ ಫಾಸ್ಟ್, ರನ್ನಿಂಗ್ ಅನ್ನೋದು ವರ್ಬ್, ಫಾಸ್ಟ್ ಅನ್ನೋದು ಅಡ್ವರ್ಬ್. ಸೊ ಹೀಗೆ ಆ್ಯಕ್ಷನ್ಗೆ ಪಕ್ಕ ಬರೋದು, ಆ್ಯಕ್ಷನ್ನ ಡಿಸ್ಕ್ರೈಬ್ ಮಾಡುತ್ತೆ. ಆ್ಯಕ್ಷನ್
ಪಕ್ಕ ಬರ್ತಕ್ಕಂಥ ವರ್ಡ್ಗೆ ಆಡ್ವರ್ಬ್. ಅದೇ ನೌನ್ ಏನು ಅಡ್ಜೆಕ್ಟಿವ್ ಏನಾಗುತ್ತೆ, ನೌನ್ ಪಕ್ಕ ಬರುತ್ತೆ. ನೌನ್ ರೆಡ್ ಥರ. ಓಕೆ. ನೆಕ್ಸ್ಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಮೀನ್ಸ್ ಇಟ್ ಶೋಸ್ ಪೊಸಿಷನ್ ಆರ್ ಡೈರೆಕ್ಷನ್. ಒಂದು ವಸ್ತುವಿನ ಸ್ಥಿತಿ, ಡೈರೆಕ್ಷನ್, ಅದು ಯಾವ ಕಡೆ ಹೋಗ್ತಾ ಇದೆ, ಆರ್ ಪೊಸಿಷನ್ ಅದು ಎಲ್ಲಿದೆ. ಫಾರ್ ಎಕ್ಸಾಂಪಲ್ ಆನ್. ಆನ್ ಅಂದರೆ ದ ಬುಕ್ ಈಸ್ ಆನ್ ದ ಟೇಬಲ್. ಬುಕ್ ಟೇಬಲ್ ಮೇಲಿದೆ. ಅಂಡರ್ ದ ಟೇಬಲ್, ಟೇಬಲ್ ಕೆಳಗಿದೆ. ಬಿಸೈಡ್ ದ ಟೇಬಲ್, ಟೇಬಲ್ ಪಕ್ಕ ಇದೆ. ದೀಸ್ ಆರ್ ಕಾಲ್ಡ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ಸ್ಗೆ ತುಂಬ ಎಕ್ಸಾಂಪಲ್ಸ್ ಇದೆ. ನೀವು ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಕ್ಸಾಂಪಲ್ಸ್ ಆಫ್ ಪ್ರಿಪೋಸಿಷನ್ಸ್ ಅಂತ ಸರ್ಚ್ ಮಾಡಿ. ಎಲ್ಲದಕ್ಕೂ ಸರ್ಚ್ ಮಾಡಿ. ಎಕ್ಸಾಂಪಲ್ಸ್ ಆಫ್ ನೌನ್ಸ್, ಎಕ್ಸಾಂಪಲ್ ಪ್ರೊನೌನ್ಸ್, ವರ್ಬ್, ಅಡ್ಜೆಕ್ಟಿವ್, ಆಡ್ವರ್ಬ್ ಸರ್ಚ್ ಮಾಡಿ. ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಕಾಲಮ್ಸಲ್ಲಿ ಬರ್ಕೊಂಡು ಬರಬೇಕು. ಇಷ್ಟು ಬರ್ದಿರೋದು ಮಾತ್ರ ಅಲ್ಲ, ಯು ಹ್ಯಾವ್ ಟು ಆ್ಯಡ್ ಸಮ್ ಮೋರ್ ಎಕ್ಸಾಂಪಲ್ಸ್. ನಾವು ಕಂಜಕ್ಷನ್. ಕಂಜಕ್ಷನ್ ಮೀನ್ಸ್ ಕನೆಕ್ಟ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ಎರಡು ಪದಗಳನ್ನು ಜಾಯಿನ್ ಮಾಡೋದು ಅಥವಾ ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡೋದು ಕಂಜಕ್ಷನ್. ಈಗ ಆ್ಯಂಡ್ ನೋಡಿ, ರಾಮ ಭೀಮ, ಅದೇಬ್ರು ಇಬ್ಬರು ಕಮ್ಮಿಂಗ್ ಟು ದ ಸ್ಕೂಲ್. ರಾಮ ಕಮ್ಮಿಂಗ್ ಟು ಸ್ಕೂಲ್, ಭೀಮ ಕಮ್ಮಿಂಗ್. ರಾಮ ಆ್ಯಂಡ್ ಭೀಮ ಆರ್ ಕಮ್ಮಿಂಗ್ ಟು ದ ಸ್ಕೂಲ್. ಆ್ಯಂಡ್ ಎರಡು ಪದಗಳು ಜಾಯಿನ್ ಮಾಡುತ್ತೆ. ಅದೇ ಥರ ಸೆಂಟೆನ್ಸು ಜಾಯಿನ್ ಮಾಡುತ್ತೆ. ಆ್ಯಂಡ್ ಇದೆಲ್ಲ ವರ್ಡ್ಸು ಯಾವ ಜಾಯಿನ್ ಮಾಡೋದು ವರ್ಡ್ಸು. ಆ್ಯಂಡ್, ಬಟ್, ಆ್ಯಸ್ ಇದಕ್ಕೂ ಎಕ್ಸಾಂಪಲ್. ಇದು ದೀಸ್ ಲೈಕ್ ದಿಸ್ ಯು ಕಲೆಕ್ಟ್ ಮೆನಿ ಮೋರ್ ಎಕ್ಸಾಂಪಲ್ಸ್. ಗೋ ಟು ದ ಸರ್ಚ್ ಯೂಟ್ಯೂಬ್, ಗೆಟ್ ಇಟ್. ಆ್ಯಂಡ್ ಇಂಟರ್ಜೆಕ್ಷನ್. ಫಾರ್ ಇಂಟರ್ಜೆಕ್ಷನ್ ಇಟ್ ಶೋ ಸಡನ್ ಫೀಲಿಂಗ್. ಸಡನ್ ಫೀಲಿಂಗ್, ಖುಷಿನ, ಎಕ್ಸೈಟ್ಮೆಂಟ್ನ, ಸಂತೋಷನ ಸಾರ್ ತಕ್ಷಣ ಹೇಳೋದು. ಅದು ಯಾವಾಗಲೂ ಎಕ್ಸ್ಕ್ಲಮೇಟ್ರಿ ಮಾರ್ಕಲ್ಲೇ ಇರುತ್ತದು ಪಕ್ಕ. ಓವ್ ಅಂತ, ಓವ್ ಅಂತ ಪಕ್ಕ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇದೆ ಅಲ್ವಾ. ಆಮೇಲೆ ಹೇ, ಓ, ಇದೆಲ್ಲ OHO, WO. These are all interjection words. So you collect some more examples for all these parts of speech and produce the project work. Okay, children? Okay. Thank you.